ಒಂದ್ಸಲ ದೇವರು ಬಾಲಕನಾದ ಯೆರೆಮೀಯನೊಂದಿಗೆ ತನ್ನ ಕೆಲಸವನ್ನು ಮಾಡುವಂತೆ ತನ್ನ ಪ್ರವಾದಿಯಾಗಿ ಅವರನ್ನು ಏರ್ಪಡಿಸಿಕೊಳ್ತಾರೆ. ಆಗ ಆತನ ಜೊತೆ ದೇವರು ಹೇಳ್ತಾರೆ, ನಿನ್ನನ್ನು ಜನಾಂಗಗಳ ಮೇಲೆ ಪ್ರವಾದಿಯನ್ನಾಗಿ ನೇಮಿಸ್ಕೊಂಡಿದ್ದೇನೆ ಅಂತ. ಅದನ್ನು ಕೇಳಿಸ್ಕೊಂಡಂಥ ಯೆರೆಮೀಯ ದೇವರ ಮಾತನ್ನು ಕೇಳಿಸ್ಕೊಂಡಾಗ ದೇವರಿಗೆ ಆತನು ಪ್ರಶ್ನೆ ಮಾಡ್ತಾನೆ, ದೇವರೇ, ನಾನಿನ್ನೂ ಚಿಕ್ಕವನು, ನಾನು ಬಾಲಕ, ನನ್ನಿಂದ ಹೇಗೆ ಮಾತಾಡಲಿಕ್ಕೆ ಸಾಧ್ಯ ಅಂತೇಳಿ. ಅದಕ್ಕೆ ದೇವರು ಹೇಳ್ತಾರೆ, ಮಗನೇ, ನಿನ್ನ ಮೇಲೆ ನನ್ನ ಆತ್ಮ ಬರುತ್ತೆ, ನಿನ್ನ ನಾಲಿಗೆಯಲ್ಲಿ ನನ್ನ ವಾಕ್ಯಗಳನ್ನು ಇಡ್ತೇನೆ, ನೀನು ಯಾರ ಬಳಿಗೆ ನಾನು ನಿನ್ನನ್ನು ಕಳಿಸ್ತೇನೋ ಅವರ ಬಳಿಗೆಲ್ಲ ಹೋಗಿ ನನ್ನ ವಾಕ್ಯವನ್ನು ಹೇಳ್ತೀಯ ಅಂತ. ಯಾವ ಕಾರಣದಿಂದ ದೇವರು ಬಾಲಕನನ್ನು ಆರಿಸ್ಕೊಳ್ತಾರೆ? ಯಾಕೆ ಯಾರಾದರೂ ದೊಡ್ಡವರು ಅಂದರೆ ನಾವೀಗ ಹೇಳ್ತೇವೆ 18 ವರ್ಷ ದಾಟಿದವ್ರಿಗೆ ಪ್ರೌಢರು ಅಂತ ಹೇಳ್ತೇವೆ, ಆದರೆ ಯಾಕೆ ಅವನನ್ನು ಬಾಲಕನನ್ನು ದೇವರು ಆರಿಸ್ಕೊಳ್ತಾರೆ ಅಂತ ಕೇಳಿದ್ರೆ, ಕರ್ತನ ಮನಸ್ಸಿನಲ್ಲಿ ಏನೆಲ್ಲ ಇದೆ, ಎಷ್ಟು ಬೇಸರಗಳಿದೆ ಸೃಷ್ಟಿಕರ್ತನಲ್ಲಿ ಅಂತ ನಾವು ನೋಡಿದ್ರೆ, ತುಂಬ ಸಲ ಜನಗಳು ಪಾಪಿಗಳಾಗಿದ್ದಾರೆ, ಮದ್ಯಪಾನದಲ್ಲಿ ಮತ್ತರಾಗಿ ಜೀವಿಸ್ತಾ ಇದ್ದಾರೆ, ಅನೇಕ ರೀತಿಯ ಹೊಲಸುತನ, ಅನೇಕ ಕೆಟ್ಟ ಕಾರ್ಯಗಳು, ನಿಂದೆಗಳು, ಅಪಮಾನಗಳು, ದುಂದು ವೆಚ್ಚಗಳು ಜನಗಳನ್ನು ಆಳ್ತಾ ಇದೆ. ದೇವ ಭಯ ಇಲ್ಲದೆ ಜನಗಳು ನಡ್ಕೊಳ್ತಿದ್ದಾರೆ. ಇನ್ನೂ ಒಂದು ಕರ್ತನಿಗೆ ಇಷ್ಟವಿಲ್ಲದ ಕಾರ್ಯ ಏನು ಅಂತೇಳಿದ್ರೆ, ಆತನು ನನಗೆ ಸೃಷ್ಟಿಕರ್ತನಾದ ಆತನಿಗೆ ವಿರುದ್ಧವಾಗಿ ಅಥವಾ ಬದಲಾಗಿ ವಿಗ್ರಹಗಳನ್ನು ಆರಾಧನೆ ಮಾಡುವಂಥದ್ದು. ಇಸ್ರಾಯೇಲ್ ದೇಶದಲ್ಲಿ ಆಗಿನ ಕಾಲದಲ್ಲಿ ಕರ್ತನು ಯಾವ ರೀತಿಯಲ್ಲಿ ಅವರನ್ನು ಬೋಧಿಸಿ ನಡೆಸಿದ್ರು ಅಂತೇಳಿದ್ರೆ, ಆಕಾಶದ ಕೆಳಗೆ ಭೂಮಿಯ ಮೇಲೆ ನೀನು ಯಾವುದರ ರೂಪವನ್ನು ಕೂಡ ಆಕಾರವನ್ನು ಕೂಡ ತಿದ್ದಿ ರೆಡಿ ಮಾಡಿ ಕೆತ್ತಿ ಅದನ್ನು ಆರಾಧನೆ ಮಾಡಬಾರ್ದು. ಯಾಕೆಂದರೆ ನಾನು ಜೀವಸ್ವರೂಪನಾದ ದೇವರು, ನಾನು ಕೈಯಿಂದ ಮಾಡಿದ ವಿಗ್ರಹಗಳಲ್ಲಿ ವಾಸ ಮಾಡೋದಿಲ್ಲ ಅಂತ. ಆದರೆ ಆ ಮಾತನ್ನು ಕೇಳಿದಂಥ ಜನಗಳು ಸ್ವಲ್ಪ ಕಾಲ ಅದೇ ರೀತಿ ದೇವರನ್ನು ಆರಾಧನೆ ಮಾಡ್ತಾಯಿದ್ರು. ಆದರೆ ಬರ್ತಾ ಬರ್ತಾ ಎಲ್ಲ ಜನಗಳನ್ನು ನೋಡಿದಾಗ, ಅನ್ಯ ಜನಗಳನ್ನೆಲ್ಲ ನೋಡಿದಾಗ ಅವರೆಲ್ಲ ಗೊಂಬೆಗಳನ್ನ ಮಾಡಿಟ್ಕೊಂಡು ಅವುಗಳನ್ನು ದೇವರು ಅಂತ ಆರಾಧನೆ ಮಾಡ್ತಾಯಿದ್ದಾರೆ, ಉತ್ಸಾಹಗಳನ್ನ ಮಾಡ್ತಾರೆ. ಬೀದಿ ಬೀದಿಗಳಲ್ಲೆಲ್ಲ ನಾವು ನೋಡಿದ್ದೇವೆ, ವಿಗ್ರಹಗಳನ್ನು ಹೊತ್ಕೊಂಡು ಜಾತ್ರೆಗಳನ್ನೆಲ್ಲ ಮಾಡೋದು ನೋಡಿದ್ದೇವೆ. ನಮ್ಮ ದೇಶದಲ್ಲೆಲ್ಲ ಸರ್ವಸಾಮಾನ್ಯವಾಗಿ ನಾವು ಜಾತ್ರೆಗಳಲ್ಲಿ ಹೋಗಿದ್ದೇವೆ, ಬಂದಿದ್ದೇವೆ ಅಲ್ವಾ. ಅದೇ ರೀತಿ ಇಸ್ರಾಯೇಲ್ ದೇಶದ ಜನಗಳಿಗೂ ಕೂಡ ಏನಾಗಿದೆ, ಜಾತ್ರೆ ಮಾಡಬೇಕು, ಗೊಂಬೆಗಳನ್ನ ಇಟ್ಕೊಬೇಕು, ಇದೆಲ್ಲ ಒಂಥರ ನೋಡೋಕೆ ಚೆಂದ ಕಾಣುತ್ತೆ, ಉತ್ಸಾಹ, ಜನ ಎಲ್ಲ ಒಟ್ಟಿಗೆ ಸೇರೋದು, ಗದ್ದಲ, ಕುಡಿಯೋದು, ತಿನ್ನೋದು, ಮಜಾ ಮಾಡೋದು ಎಲ್ಲ ಚೆನ್ನಾಗಿದೆ ಅಲ್ವಾ. ಅದೇ ರೀತಿ ಮಾಡ್ತಾಯಿದ್ರು. ಅದರಿಂದ ನೊಂದುಕೊಂಡಂಥ ದೇವರು ತಿಳುವಳಿಕೆ ಇಲ್ಲದಂಥ ಪುರುಷರನ್ನು ಅಥವಾ ಸ್ತ್ರೀಯರನ್ನು ಬಿಟ್ಟು ಬಾಲಕನನ್ನು ದೇವರು ಆರಿಸ್ಕೊಂಡು ಅವನ ಜೊತೆ ಹೇಳ್ತಾರೆ, ನೀನು ಏನು ಮಾಡಬೇಕು ಅಂದರೆ ಜನಾಂಗಗಳ ಮೇಲೆ ನನ್ನ ಪ್ರವಾದಿಯಾಗಿ ನಾನು ಏನೆಲ್ಲ ಹೇಳ್ತೀನೋ ಅದನ್ನು ನುಡಿಬೇಕು ಜನಗಳಿಗೆ ಅಂತೇಳಿ. ನಿನಗೆ ಕಟ್ಟಲು, ಕೆಡವಲು, ಹಾಳು ಮಾಡಲು, ನಾಶಪಡಿಸಲು, ಕಿತ್ತು ಹಾಕಲು, ನೆಡಲು ಅಧಿಕಾರ ಕೊಟ್ಟಿದ್ದೇನೆ. ನೀನು ಅರಸರುಗಳ ಮುಂದೆ, ಅಧಿಕಾರಿಗಳ ಮುಂದೆ, ಸಾಮಾನ್ಯ ಜನರ ಮುಂದೆ, ಪ್ರಭುಗಳ ಮುಂದೆ ನನ್ನ ಪ್ರವಾದಿಯನ್ನಾಗಿ ನಿನ್ನನ್ನು ಏರ್ಪಡಿಸಿಕೊಂಡಿದ್ದೇನೆ. ನೀನು ಯಾರ ಬಳಿಗೆಲ್ಲ ನಾನು ನಿನ್ನನ್ನು ಕಳಿಸ್ತೇನೋ ನಿನ್ನನ್ನು ಅಲ್ಲೆಲ್ಲ ಹೋಗಿ ನುಡಿತೀಯ ಅಂತೇಳಿ. ಪ್ರೀತಿಯ ಆತ್ಮೀಯರೇ, ನೋಡ್ರಿ, ಯಾಕೆ ಕರ್ತನು ಅಷ್ಟೊಂದು ಬೇಸರಗೊಂಡ್ರು ಅಂತೇಳಿದ್ರೆ, ನಮ್ಮ ಹೃದಯಗಳಲ್ಲಿ ಕರ್ತನಿಗೆ ನಾವು ಕೊಡುವ ಜಾಗ ಯಾವ ರೀತಿ ಅಂದರೆ ವಿಗ್ರಹಗಳಾಗಿ, ಅಂದರೆ ಜೀವ ಇಲ್ಲದ ಪ್ರತಿಮೆಗಳನ್ನು ನಾವಿಟ್ಕೊಂಡು ಆರಾಧನೆ ಮಾಡುವಂಥದ್ದು. ಅದರಿಂದ ಸೃಷ್ಟಿಕರ್ತನಿಗೆ ನೋವಾಗ್ತಿದೆಯಾ ಅಂತ ಕೇಳಿದ್ರೆ ನಿಜವಾಗ್ಲೂ ಆತ ನೊಂದುಕೊಂಡಿದ್ದಾನೆ. ನಾವೆಲ್ಲರೂ ಕೂಡ ವಿಗ್ರಹಗಳ ಹಿಂದೆ ಬಿದ್ದರೆ ದೇವರು, ಜೀವ ಸ್ವರೂಪನಾದ ದೇವರು ಏನು ಹೇಳ್ತಾರೆ ಅಂದರೆ, ನನಗೆ ಜೀವ ಇದೆ, ನಾನು ಮಾತಾಡಬಲ್ಲ ಆತನು, ನನ್ನ ಜೊತೆ ಮಾತಾಡ್ರಿ, ನನ್ನನ್ನು ಆರಾಧನೆ ಮಾಡುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಬೇಕು ಎಂಬುದಾಗಿ. ನೋಡಿ, ಆತ್ಮಿಕರಾದಂಥ ನಮ್ಮ ಜೊತೆಗಳಲ್ಲಿ, ದೇವ ಜನಗಳ ಜೊತೆಗಳಲ್ಲಿ ಆತನು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಕೂಡ ಏನು ಮಾಡಬಾರ್ದು, ಅನ್ಯ ವಿಗ್ರಹಗಳನ್ನು ಇಟ್ಕೋಬಾರ್ದು, ಕೈಯಿಂದ ಮಾಡಿದ ಗೊಂಬೆಗಳಿಗೆ ಅಡ್ಡ ಬೀಳಬಾರ್ದು, ಬುದ್ಧಿ ಇಲ್ದವ್ರ ಥರ ನಡ್ಕೋಬೇಡ್ರಿ, ಅವುಗಳಿಗೆ ಜೀವ ಇಲ್ಲ, ಅವುಗಳೊಳಗೆ ಆಕಾರಗಳನ್ನು ಮಾಡಿ ಅವುಗಳಿಗೇನೋ ಶಕ್ತಿಯನ್ನು ಕೊಟ್ಟು ಆರಾಧಿಸಬೇಡ್ರಿ, ಸೃಷ್ಟಿಕರ್ತನಾದ ನನ್ನ ಒಬ್ಬನನ್ನೇ ಆರಾಧನೆ ಮಾಡಿರಿ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮಲ್ಲಿ ಬದಲಾವಣೆಗಳು ಬರದೇ ಇದ್ದರೆ, ನಾವು ಯಥಾರ್ಥವಾಗಿ ಸತ್ಯವನ್ನು ತಿಳ್ಕೊಳ್ಳದೆ ಸತ್ಯದಲ್ಲಿ ನಾವು ಜೀವಿಸದೆ ಹೋದರೆ, ಸೃಷ್ಟಿಕರ್ತನನ್ನು ನಾವು ಸರಿಯಾದ ರೀತಿಯಲ್ಲಿ ಆರಾಧನೆ ಮಾಡದೇ ಇದ್ದರೆ,
ಖಂಡಿತವಾಗ್ಲೂ ನಮಗೆ ಆಶೀರ್ವಾದಗಳು ಸಿಗೋದೇ ಇಲ್ಲ. ನಾವು ಆಶೀರ್ವದಿಸಲ್ಪಡಬೇಕು ಅಂತೇಳಿದ್ರೆ ನಾವು ಸೃಷ್ಟಿಕರ್ತನನ್ನು ಆರಾಧನೆ ಮಾಡಬೇಕು. ಆತನ ಹೆಸರಲ್ಲಿ ನಾವು ಕೀರ್ತಿಸಬೇಕು, ಹಾಡಬೇಕು, ಆತನ ಮುಂದೆ ನಾವು ಕುಣಿದಾಡಬೇಕೆ ಹೊರತು ವಿಗ್ರಹಗಳನ್ನು ಇಟ್ಕೊಳ್ಬಾರ್ದು ಎಂಬುದಾಗಿ ಯೆರೆಮೀಯನ ಜೊತೆ ದೇವರು ಮಾತಾಡಿದರು. ನೋಡಿದ್ರಲ್ವಾ ಪ್ರೀತಿಯ ದೇವ ಜನಗಳೇ ಮತ್ತು ಕೇಳುವಂಥ ಎಲ್ಲ ಆತ್ಮೀಕರಿಗೂ ನಾನು ಹೇಳಲಿಕ್ಕೆ ಬಯಸುವುದೇನು ಅಂತ ಹೇಳಿದ್ರೆ, ಕರ್ತನ ಮನಸ್ಸನ್ನು ನೀವು ಅರ್ಥ ಮಾಡಿಕೊಂಡ್ರೆ ಇನ್ನು ಮುಂದೆ ನಿಮ್ಮ ಜೊತೆಯಲ್ಲಿ ಕೂಡ ಅವರು ಮಾತಾಡ್ತಾರೆ. ಬರೀ ಯೆರೆಮೀಯ ಬಾಲಕನ ಮೂಲಕ ಅಲ್ಲ, ಪಾಪ ಅವನು ಬಾಲಕ, ಅವನ ಜೊತೆ ದೇವರು ಮಾತಾಡಲಿಕ್ಕೆ ಅಷ್ಟೊಂದು ಕಾರಣ ಏನು ಅಂತ ಹೇಳಿದ್ರೆ, ಅವನು ಚಿಕ್ಕ ಹುಡುಗ ಆಗಿದ್ದ. ಅವನ ಜೊತೆ ದೇವರು ಹೇಳ್ತಾ ಇದ್ರೆ ನೀನು ಹೇಳು ಹೋಗಿ ಅಂತೇಳಿ. ಯಾಕೆಂತ ಹೇಳಿದ್ರೆ ದೊಡ್ಡ ದೊಡ್ಡ ಪ್ರವಾದಿಗಳನ್ನು ದೇವರು ಕಳಿಸಿದ್ರು. ಎಷ್ಟೋ ಸೇವಕರುಗಳನ್ನು ಸತ್ಯ ಹೇಳಲಿಕ್ಕೆ, ಸುವಾರ್ತೆಗಳನ್ನು ಸಾರಲಿಕ್ಕೆ ಭೂಮಿಯಲ್ಲಿ ದೇವರು ಕಳಿಸ್ಕೊಟ್ರು ಕೂಡ ಅನೇಕರನ್ನು ಹತ್ಯೆ ಮಾಡಿದರು, ಅನೇಕರನ್ನು ತೆಗೆದು ಹಾಕಿದರು. ಆದರೆ ಯೆರೆಮೀಯನ ಮೂಲಕ ದೇವರು ಮಾತಾಡುವಾಗ ಅಲ್ಲಿ ಏನು ನಡೀತೆ ಅಂತೇಳಿದ್ರೆ ಬದಲಾವಣೆ ಉಂಟಾಗುತ್ತೆ. ನಮ್ಮೆಲ್ಲರಲ್ಲಿ ಕೂಡ ಕರ್ತನ ಉದ್ದೇಶ ಹೇಗಿದೆ, ಕರ್ತನು ಯಾವ ರೀತಿಯಲ್ಲಿ ನಮ್ಮನ್ನು ಗಮನಿಸ್ತಾ ಇದ್ದಾನೆ, ಈ ಭೂನಿವಾಸಿಗಳ ಕುರಿತು ದೇವರಿಗೊಂದು ಉದ್ದೇಶ ಹಾಕ್ಕೊಂಡಿದ್ದಾನೆ. ಅದೇನು ಅಂತೇಳಿದ್ರೆ ಆತನ ಸೃಷ್ಟಿಯಲ್ಲಿರುವ ನಾವೆಲ್ಲರೂ, ಆತನ ಸೃಷ್ಟಿಗಳಾದ ನಾವೆಲ್ಲರೂ ಆತನನ್ನೇ ಆರಾಧಿಸಬೇಕು ಹೊರತು ಬೇರೆ ಯಾರು ದೇವರುಗಳನ್ನು ಆರಾಧಿಸಬಾರದು. ನೋಡಿ, ನಮ್ಮ ತಂದೆ ತಾಯಿಗಳಿಗೆ ನಾವು ತಂದೆ ತಾಯಿಗಳು ಅಪ್ಪ ಅಮ್ಮ ಅಂತ ಕರಿತೇವೆ. ಅವರಿಗೆ ಸಲ್ಲಿಸುವ ಗೌರವವನ್ನು ಇನ್ನೊಬ್ಬರಿಗೆ ನಾವು ಸಲ್ಲಿಸಿದರೆ ಅದು ಏನಾಗ್ತದೆ ಅಂತೇಳಿದ್ರೆ ಅವರ ಮನಸ್ಸಿಗೆ, ತಂದೆ ತಾಯಿಗಳ ಮನಸ್ಸಿಗೆ ದುಃಖ ಆಗುತ್ತೆ. ನಿಮ್ಮ ತಂದೆ ತಾಯಿಗಳಿಗೆ ಕೊಡಬೇಕಾದ ಹಣವನ್ನು ಯಾರ್ದೋ ತಂದೆ ತಾಯಿಗಳಿಗೆ ಕೊಟ್ಟು ಆ ನಂತರ ಇದು ಯಾರಿಗೆ ಕೊಟ್ರೇನೋ ತಂದೆ ತಾಯಿಗಳಲ್ವಾ ಅಂತ ಹೇಳಿದರೆ ನಿಮ್ಮನ್ನು ಹೆತ್ತಂಥ ತಂದೆ ತಾಯಿಗಳು ನೊಂದ್ಕೊಳ್ತಾರೆ ಅಲ್ವಾ. ಅದೇ ರೀತಿ ದೇವರು ಕೂಡ ಅದೇ ರೀತಿ, ಈ ಭೂಮಿ ದೇವರದು, ಇದನ್ನು ಸೃಷ್ಟಿ ಮಾಡಿದವರು ಕರ್ತನಾಗಿದ್ದಾನೆ. ಆತನನ್ನು ಅಡ್ಡ ಬಿದ್ದು ನಾವು ಆರಾಧಿಸಬೇಕು. ದೇವರು ನಿಮ್ಮ ಈ ಮಾತುಗಳ ಮೂಲಕ ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.